ಇವತ್ತು ತಂದಿದ್ದೀರಾ? ತಂದಿದ್ದೇನೆ. ನಿಮ್ಗೆ ಬೇಕಾ? ಯಂಗ್ ಲೇಡಿ ಆಫ್ ಡಾಕ್ಟರ್ ಹಿಲ್ ಫ್ಯಾಮಿಲಿ ನೀವು. ಅಲ್ಲ, ನೀವು ನನ್ನ ಮಗನಾಗಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೊಮ್ಮಗ. ಥ್ಯಾಂಕ್ ಯು. ಮೊಮ್ಮಗ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ಒಂದು ಯಂಗ್ ಪರ್ಸನ್ ಇದ್ದಾರೆ. ಇವರು ಈ ವಯಸ್ಸಲ್ಲಿ ಎಸ್ಪೆಷಲಿ ಮುಟ್ ನಿಂತ ಮೇಲೆ ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಒಂದು ಗಿವ್ ಅಪ್ ಬಿಟ್ಬಿಡ್ತೀವಿ. ಬಟ್ ನಮ್ಮ ಒಂದು ಡಯಟ್ನ ಫಾಲೋ ಮಾಡಿಬಿಟ್ಟು 10 kg ವೆಯ್ಟ್ ಲಾಸ್ ಆಗಿದ್ದಾರೆ. ಮತ್ತು ಅವ್ರು ಇಲ್ಲಿ ಬಂದಿದ್ದು ವೆಯ್ಟ್ ಲಾಸ್ಗೆ ಅಲ್ಲ, ಅವ್ರು ಬಂದಿದ್ದು ಮಂಡಿ ನೋವಿಗೆ. ನಾವು ಮಂಡಿ ಸವಿತಾ ಇದೆ, ಹಂಗಾಗಿ ಈ ಥರ ಸ್ವಲ್ಪ ಡಯಟ್ ಮಾಡಿ ಅಂತ ಹೇಳಿ ಮಾಡುವಾಗ ಆ ಒಂದು ಮಂಡಿ ನೋವು ಒಂದು 95 to 98% ಇವಾಗ ನೋವೇ ಇಲ್ಲ ಅವ್ರಿಗೆ. ಆಕ್ಚುಲಿ ಲಾಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಟಿಲ್ಲ, ಈ ಥರ ಇಂಜೆಕ್ಷನ್ ಕೊಟ್ಟಿಲ್ಲ, ಜಸ್ಟ್ ಟ್ಯಾಬ್ಲೆಟ್ಸ್ ರಿವ್ಯೂ ಮಾಡ್ಸಕ್ಕೆ ಬಂದಿದ್ದಾರೆ. ಇನ್ನೊಂದು ವೆಯ್ಟ್ ಲಾಸ್ ಎಷ್ಟಾಗಿದೆ ಅಂತಂದರೆ ಮೋರ್ ದೆನ್ 11 kg ವೆಯ್ಟ್ ಲಾಸು. 73 ಇದ್ದರು, ಇವಾಗ 62 ಇದ್ದಾರೆ. ನಾನು ವೆಯ್ಟ್ ಲಾಸ್ಗೆ ವಿಡಿಯೋ ಮಾಡಿದ್ದೀನಿ, ಎಷ್ಟೊಂದು ಎಲ್ಲ ವಿಡಿಯೋದಲ್ಲೂ ಟಿಪ್ಸ್ ಆಗ್ತಾ ಇರ್ತೀನಿ. ಬಟ್ ನಮ್ಮ ಒಂದು ಪೇಷಂಟ್ನ ಒಂದು ವೈಯಕ್ತಿಕ ಅನುಭವನ ತಗೊಂಡು ಅದನ್ನು ನಾವು ಪರ್ಸ್ನಲಿ ಕೇಳುವಾಗ ಆಗ ನಮಗೆ ಜಾಸ್ತಿ ಒಂದು ಪ್ರಾಕ್ಟಿಕಲ್ ಐಡಿಯಾ ಸಿಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸೆಕೆಂಡ್ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿರ್ತಾರೆ ಎಷ್ಟೋ ಜನ. ಅಮ್ಮವ್ರದ್ದು ನಿಮ್ಮ ಒಂದು ಅನಿಸಿಕೆ ಅನುಭವನ ಹೇಳ್ತಾ ಹೋಗಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ಹಿಂಗೆಲ್ಲ ಇದಾಯಿತು ಅಂತ. ನೀವು ಹೇಳಿದ ಪಥ್ಯವನ್ನು ನಾನು ರೆಗ್ಯುಲರಿ ಯೂಸ್ ಮಾಡ್ತೇವೆ. ಬೆಳಿಗ್ಗೆ ಎದ್ದು ನಾವು ಫಸ್ಟ್ ನೀರಿಗೆ ಉಪ್ಪು ಹಾಕಿ ಕುಡಿಯುವುದು. ಸೆಕೆಂಡ್ ಕೊತ್ತಂಬರಿ, ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕಿ ಕುಡಿಯುವುದು. ನಂತರ ಕೊತ್ತಂಬರಿ ರಸ, ಜ್ಯೂಸ್ ರಸ, ಸೊಪ್ಪಿನ ರಸ. ನಂತರ ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಪ್ಲೀನ್ ಊದ್ಕೊಂಡಿತ್ತು. ಯೂಶಲಿ ಸ್ಪ್ಲೀನ್ ಊತ ಬಂದಿದೆ, ಲಿವರ್ ಊತ ಬಂದಿದೆ ಅಂದ ತಕ್ಷಣ ಎಲ್ಲ ಭಯ ಪಡೋದೇ ಜಾಸ್ತಿ. ಅಂದರೆ ನಂದು ಲಿವರೇ ಊದ್ಕೊಂಡಿದೆ, ಮೇನ್ ಆರ್ಗನ್ ಅದೇ ಊದ್ಕೊಂಡಿದೆ ಅಂದರೆ ಅದು. ಬಟ್ ಲಿವರು ಆಗಲಿ ಸ್ಪ್ಲೀನ್ ಆಗಲಿ ಊದ್ಕೊಳ್ಳೋದಕ್ಕೆ ಮೇನ್ ರೀಸನ್ ಬಂದು ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ಆ ಫ್ಯಾಟ್ ಡೆಪಾಸಿಟ್ ಆಗಕ್ಕೆ ರೀಸನ್ ಬಂದು ಶುಗರ್ ಇಂಟೇಕ್ ಮಾಡಿರ್ತೀವಿ ಅಥವಾ ರಿಫೈನ್ಡ್ ಆಯಿಲ್ ತೊಗೊಂಡಿರ್ತೀವಿ. ಇವತ್ತು ಒಂದು ಸ್ಮಾಲ್ ಹೋಟೆಲ್ನಿಂದ ಹಿಡಿದು ಬಿಗ್ ಹೋಟೆಲ್ ಎಲ್ಲೋದ್ರೂ ಕೂಡ ರಿಫೈನ್ಡ್ ಆಯಿಲ್ ಅದೇ ರಿಫೈನ್ಡ್ ಆಯಿಲೇ ಯೂಸ್ ಮಾಡ್ತಾರೆ. ರಿಫೈನ್ಡ್ ಆಯಿಲ್ನ ಕಂಪ್ಲೀಟ್ ನಿಲ್ಲಿಸ್ಬಿಟ್ರೆ ಮತ್ತೆ ಶುಗರ್ನ ಕಂಪ್ಲೀಟ್ ನಿಲ್ಲಿಸ್ಬಿಟ್ರೆ ಫ್ಯಾಟಿ ಲಿವರ್ ಮತ್ತೆ ಸ್ಪ್ಲೀನ್ ಒಮೆಗಲ್ ಎರಡೂ ಕೂಡ ನಾರ್ಮಲಿಗೆ ಬರುತ್ತೆ. ಸೊ ಹಂಗಾಗಿ ಅದಕ್ಕೆ ಮತ್ತೆ ಜೊತೆಗೆ ಅಡಿಷನಲ್ ಆಗಿ ಒಂದು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಹೇಳಿರ್ತೀನಿ, ಅದನ್ನ ತಗೊಂಡಿದ್ದೆ. ಅದನ್ನ ಡೈಲಿ ಎಷ್ಟು ಗ್ಲಾಸ್ ತಗೊಂತಿದ್ದೆ? ಡೈಲಿ ಒಂದು ಕೊತ್ತಂಬರಿ ಜ್ಯೂಸ್, ನಂತರ ಕುಂಬಳ ಜ್ಯೂಸ್, ಬೂದುಕುಂಬಳ ಜ್ಯೂಸ್, ನಂತರ ನೆಲ್ಲಿಕಾಯಿ ಜ್ಯೂಸ್, ಮತ್ತೆ ಇವಳಿಗೆ ಬೇರೆ ನನಗೆ ಒಂದು ಎಕ್ಸ್ಟ್ರಾ ಲೆಮನ್ ಜ್ಯೂಸ್. ಇಲ್ಲ, ಥೈರಾಯ್ಡ್ ಇರೋದ್ರಿಂದ ಅಷ್ಟು ನಾವು ತಕೊಳ್ಳುವುದು. ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಹೆಸರು ಕಾಳಿನ ದೋಸೆ, ಅದಕ್ಕೆ ಪಾಲಕ್ ತರಕಾರಿ ಮಿಕ್ಸ್ ಮಾಡಿ ಕಡೆದು ದೋಸೆ ಮಾಡುವುದು, ಅದನ್ನು ತಿನ್ನುವುದು. ನಾಟಿ ಮೊಟ್ಟೆಗೆ ಟೊಮೆಟೊ ಹಾಕಿ ಇದು ಬುಜ್ಜಿ ಮಾಡಿ ಅದನ್ನು ತಿನ್ನುವುದು. ಇದು ಕ್ರಿಯೇಟಿವಿಟಿ, ನಾವು ಹೇಳಿಲ್ಲ, ಬಟ್ ನೀವು ಚೆನ್ನಾಗಿ ಮಾಡ್ಕೊಂಡಿದ್ರ. ಕಡಲೆದು ದೋಸೆ, ಕಡಲೆಕಾಯಿ ದೋಸೆ, ತೆಂಗಿನಕಾಯಿ ಚಟ್ನಿ, ಮೆಣಸಿಲ್ಲದೆ ಬೆಳಿಗ್ಗೆ. ಮತ್ತೆ ಏನಿಲ್ಲ, ಹಸಿಮೆಣಸಿಗೆ ಹಾಕಲ್ಲ ಅದಕ್ಕೆ. ಇಲ್ಲ, ಖಾರಕ್ಕೆ ಏನ್ ಮಾಡ್ತೀರಾ? ಖಾರಕ್ಕೆ ಏನಿಲ್ಲ, ಏನು ಮಾಡ್ತಿಲ್ಲ. ಮತ್ತೆ ನಾವು ಮಧ್ಯಾಹ್ನ ಇನ್ ಬಿಟ್ವೀನ್ ಬೇಕಾದ್ರೆ ಕ್ಯೂಕಂಬರ್ ತಿಂತೇವೆ. ತಂದಿದ್ದೀರಾ? ತಂದಿದ್ದೇನೆ. ನಿಮ್ಗೆ ಬೇಕಾ? ಕ್ಯೂಕಂಬರ್ ಇನ್ ಬಿಟ್ವೀನ್. ಮಧ್ಯಾಹ್ನ 2 ಗಂಟೆಗೆ ಊಟ, ಅದರ 2 ಗಂಟೆಗೆ ಊಟ. ಅದರ ಮತ್ತೆ ಊಟದ ಸಮಯದಲ್ಲಿ ಸ್ವಲ್ಪ ಅನ್ನ, ಸ್ವಲ್ಪ. ಬೆಳಿಗ್ಗೆ ತಿಂಡಿಗಿಂತ ಮೊದಲು ಮೆಂತ್ಯ ತಿಂತೀವಿ. ತಿಂಡಿಯ ಒಟ್ಟಿಗೆನೆ ಅಲ್ಲಿ ಮೊದಲು ಫಸ್ಟ್ ತಿಂತೇವೆ. ನಂತರ ಮೊಳಕೆ ಕಾಳು ಮೆಂತ್ಯ. ಮೊಳಕೆ ಕಾಳು ಅಂದ್ರೆ ಹೆಂಗ್ ಬರೆಸ್ತೀರಾ? ಅದನ್ನ ಒಂದ್ ರಾತ್ರಿ ನೆನೆಕ್ತೀರಾ? 2 ರಾತ್ರಿ ನೆನೆಸಿ, 2-3 ದಿನ ಹೊರಗೆ ಇಡ್ತೇವೆ. ಮತ್ತೆ ಫ್ರಿಡ್ಜ್ ನಲ್ಲಿ ಇಟ್ಟು ಇಷ್ಟು ಉದ್ದ ಆಗ್ತದೆ ಅದು. ಅಂದ್ರೆ ನಾವು ಮಾಡುವಾಗ ಒಂದು 100 ಗ್ರಾಮ್ ಆತರ ಮಾಡ್ತೀವಲ್ವಾ, ತುಂಬಾ ಜಾಸ್ತಿ ಬೇಕದು. ಯಾಕಂದ್ರೆ ಒಂದ್ಸರಿ ನೆನೆಕ್ ಬಿಟ್ರೆ ಅಟ್ಲೀಸ್ಟ್ ಒಂದು 3-4 ಡೇಸ್ ಬರುತ್ತೆ. ಅದೇ ನಾವು ಮಾಡ್ತೇವೆ. ಅದು ಆದ ನಂತರ ನಾವು ಮಧ್ಯಾಹ್ನ ಸ್ವಲ್ಪ ಅನ್ನ. ಅದು ವೆಯ್ಟ್ ಲಾಸ್ ಜೊತೆಗೆ ಮೆಂತ್ಯ ಮೊಳಕೆ ವೆಯ್ಟ್ ಲಾಸ್ ಜೊತೆಗೆ ಮಂಡಿನ ಗಟ್ಟಿ ಮಾಡುತ್ತೆ, ಆಮೇಲೆ ಸೊಂಟನ ಗಟ್ಟಿ ಮಾಡಿ. ಹಾಗೆ ಹೈ ಪ್ರೋಟೀನ್ ಅದು. ಸ್ವಲ್ಪ ಅನ್ನ ಮತ್ತು ವೆಜ್ ಸಾರು
ತರಕಾರಿ ಸಾಂಬಾರು. ಸಾಂಬಾರು ಮತ್ತು ಪಲ್ಯ. ಇದ್ರೆ ಮಸಾಲ ಹಾಕಿದ ತರಕಾರಿ ಪಲ್ಯ. ಮಸಾಲ ಹಾಕಿದ ಇನ್ನು ಒಳ್ಳೆಯದಲ್ಲ ಅಲ್ಲ, ಅದು ಮಧ್ಯಾಹ್ನ ಮಾತ್ರ. ಓಕೆ ಓಕೆ ಓಕೆ. ರಾತ್ರಿ ನಂತರ ಮಜ್ಜಿಗೆ. ಸೂಪರ್. ಮಜ್ಜಿಗೆ ರಾತ್ರಿ ನಮಗೆ ಖಾಲಿ ತರಕಾರಿ. ತೆಂಗಿನಕಾಯಿ ನಾವು ತುರಿತೀವಿ, ಅದು ಅನ್ನದ ಬದಲು ತುಂಬಾ ಫೀಲ್ ಮಾಡ್ಲಿಕ್ಕೆ ಅನ್ನದ ಬದಲು ತರಕಾರಿ ವೈಟ್ ಅದು. ಮತ್ತೆ ತರಕಾರಿ ಖಾಲಿ ಎಣ್ಣೆ ಹಾಕಿದ್ದು ಬೇಯಿಸಿದ್ದು, ಅದು ತೆಂಗಿನ ಎಣ್ಣೆ ಮಾತ್ರ. ಮತ್ತು ಮೀನು ತೆಂಗಿನ ಎಣ್ಣೆಯಲ್ಲೇ ಕಾಯಿಸುವುದು, ಮಾಂಸವನ್ನು ತೆಂಗಿನ ಎಣ್ಣೆಯಲ್ಲೇ ಕಾಯಿಸುವುದು. ಅದು ಸಹ ಕುರಿ ಮಾಂಸ, ಆಡು ಮಾಂಸ, ನಾಟಕೋಳಿ. ಕುರಿ ಮಾಂಸ ಇಲ್ಲ, ಆಡು ಮಾಂಸ. ಆಡು ಮಾಂಸ ತಂದಿದ್ದೇವೆ. ನಾಡಿನ ಕೋಳಿ, ನಾಟಿ ಕೋಳಿ. ನಿನ್ನೆ ಪುನಃ ಮೊಟ್ಟೆ ತಂದಿದ್ದೇವೆ, ನಾಟಿ ಮೊಟ್ಟೆನೆ. ನಾಟಿ ಮೊಟ್ಟೆ ಬೆಳಿಗ್ಗೆ ಮಾತ್ರ ತಿಂತೀವಿ, ರಾತ್ರಿ ತಿನ್ನಲ್ಲ. ಫಿಶ್ ಮತ್ತೆ ಮಟನ್ ಮತ್ತೆ ಒಂದೊಂದೇ ಇದು. ಯೂಶಲಿ ನಾನ್ ವೆಜ್ ತಿಂದ್ರೆ ಸೊಂಟ ನೋವು ಕಡಿಮೆ ಆಗಲ್ಲ, ಮಂಡಿ ನೋವು ಕಡಿಮೆ ಆಗಲ್ಲ, ನಾನ್ ವೆಜ್ ಬಿಡಿ ಅಂತ ಫುಲ್ ಬಿಡಿಸ್ಬಿಡ್ತಾರೆ. ಬಟ್ ನಾನ್ ವೆಜ್ಗೂ ಮತ್ತೆ ಈ ಮಂಡಿ ನೋವು ಸೊಂಟ ನೋವು ಕನೆಕ್ಷನ್ ಇಲ್ಲ. ಮೇನ್ ಕನೆಕ್ಷನ್ ಇರೋದೇ ಇಲ್ಲ. ಟೀ, ಕಾಫಿ, ಚಪಾತಿ, ಹಾಲು ಇಲ್ಲವೇ ಇಲ್ಲ ನಮ್ಮಲ್ಲಿ. ನಮ್ಗೆ ಆಶೆ ಸಹ ಬರುದಿಲ್ಲ ಅಷ್ಟೇ. ಮತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ. ಹಸಿವಾದರೆ ಕ್ಯೂಕಂಬರ್ ತಿಂತೇವೆ. ಓಕೆ. ಸೌತೆಕಾಯಿ ಅದೊಂದೇ ಅಷ್ಟೇ, ಅದೊಂದೇ. ಓಕೆ ಓಕೆ. ಮತ್ತೆ ತಿನ್ಲಿಕ್ಕೆ ಬರುದಿಲ್ಲ. ಫ್ರೂಟ್ಸ್ ಕೊಡ್ಲಿಲ್ಲ ನೀವು, ನಾವು ತಿಂದೇ ಇಲ್ಲ. ಅದಕ್ಕೆ ಕೇಳುವುದು. ಫ್ಯಾಟಿ ಲಿವರ್ ಇತ್ತಲ್ಲ, ಅದಕ್ಕೆ ಬೇಡ ಅಂತ. ಫ್ರೂಟ್ಸ್ ಅಲ್ಲಿ ಫ್ರಕ್ಟೋಸ್ ಜಾಸ್ತಿ ಇರುತ್ತೆ, ಅದು ಜಾಸ್ತಿ ಗ್ಲೂಕೋಸ್ ಆಗುತ್ತೆ, ಹಂಗಾಗಿ ಅದು ಬೇಡ ಅಂತ. ತರಕಾರಿ ಬೇಕಾದ್ರೆ ಯಾವ್ದು ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ. ಕ್ಯಾರೆಟ್, ಬೀಟ್ರೂಟ್ ತಿನ್ಲಿಕ್ಕೆ ಆಗ್ಬೇಕಲ್ಲ, ಮಿಕ್ಸಿ ಹಾಕೊಂಡ್ಬಿಟ್ಟು ಜ್ಯೂಸ್, ವೆಜಿಟೇಬಲ್ ಜ್ಯೂಸ್. ಅದು ಮನೆಯಲ್ಲಿ ಇರುವಾಗ ಕುಡಿಯಬೇಕು, ಅದು ಹೊಟ್ಟೆ ತುಂಬಬೇಕಲ್ಲ. ಅದು ಫೀಲ್ ಬರಕ್ಕೆ ಸ್ವಲ್ಪ ಕಷ್ಟ. ಇದೇ ಜ್ಯೂಸ್ ಕುಡಿತೀವಲ್ಲ. ನಿಜ. ಸೊ ಎಷ್ಟು ಕೆಜಿ ಸಣ್ಣ ಆಗಿದ್ರ? ಎಷ್ಟು ಫಸ್ಟ್ ಟೈಮ್? 11, ನಾನು 12. ನೀವು 12 kg. ಸೂಪರ್. ಸೊ ನೀವು ಸೇಮ್ ಡೇ? ಸೇಮ್. ನಾವು ಒಟ್ಟಿಗೆ ಇರೋದಲ್ಲ, ಒಟ್ಟಿಗೆ ನಾವು. ನಾನಾದ್ರೆ ಇವರಾದ್ರೂ ಮಾಡಲ್ಲ, ನಾನಾದ್ರೆ ಇನ್ ಬಿಟ್ವೀನ್ ಸ್ವಲ್ಪ ಕೆಲವು ಸಲ ವಾರಕ್ಕೊಂದು 2 ಡೇಟ್ ಆದ್ರೂ ನಿಂತಿ ಒಂದೊಂದೇ ಡೇಟ್ಸ್. ಓಕೆ. ಸ್ವಲ್ಪ ಸ್ವೀಟ್ಸ್ ಕ್ರೇವಿಂಗ್ ಗೆ ಅದು ಬೆಸ್ಟ್ ರಿಪ್ಲೇಸ್ಮೆಂಟ್ ಆಕ್ಚುಲಿ ಡೇಟ್ಸ್. ಜಾಸ್ತಿ ಇಲ್ಲ, ಅದನ್ನ ಇನ್ನು ಊಟ ಆದ್ಮೇಲೆ ತಗೊಂಡ್ಬಿಟ್ರೆ ಅವಾಗ ಅದರಿಂದನೂ ಅಷ್ಟು ಎಫೆಕ್ಟ್ ಆಗಲ್ಲ. ಅಲ್ಲ, ಮತ್ತೆ ಒಂದು ಇದು ಕಡ್ಲೆ, ಅದು ಉರಿ ಕಡ್ಲೆ ಇಟ್ಟಿದ್ದಾಳೆ, ಮತ್ತೆ ನೆಲ ಕಡ್ಲೆದು ಇದು ಮಾಡಿ ಅದು ಬಿಟ್ವೀನ್ ಬೇಕು ಅನ್ಸಿದ್ರೆ, ಏನೋ ತಿನ್ಬೇಕು ಅನ್ಸಿದ್ರೆ ಹಾಗೆ. ಜಾಸ್ತಿ ಇಲ್ಲ, ಒಂದು ಮುಷ್ಟಿ ಅಷ್ಟು. ಇಲ್ಲ, ಅದು ನಡೆಯುತ್ತೆ. ಅದು ಯಾಕಂದ್ರೆ ಬೇಸಿಕಲಿ ಅದು ಪ್ರೋಟೀನ್. ಅದು ಇವಾಗ ಬೆಳಗ್ಗೆ ನಾವು ಹೆಸರುಕಾಳು ದೋಸೆ, ಕಡಲೆಕಾಳು ದೋಸೆ ಹೇಳ್ತೀವಲ್ಲ, ಅದು ಪ್ರೋಟೀನ್ ಇರೋದ್ರಿಂದ ಹೇಳ್ತೀವಿ. ಸೊ ಸೆಂಟ್ರಲ್ಲಿ ಕೂಡ ಉರಿಗಡ್ಲೆ ತಿನ್ಬೋದು. ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಹಸಿವಾಗುತ್ತೆ. ಸೊ ಉರಿಗಡ್ಲೆ ಮಾರ್ತಾ ಇದ್ರು, ಉರಿಗಡ್ಲೆ, ಬಟಾಣಿ ಅದೆಲ್ಲ ಮಾಡ್ತಾ ಇದ್ರು. ನಾವು ಬೇರೆ ಬೇರೆ ತರ ಮಾಡಿ ಮಸಾಲ ಅಟ್ಲೀಸ್ಟ್ ಅದು ಸೇಫ್. ಅಲ್ಲ, ಕಡಲೆ ಹುರಿದಲ್ಲ ನಾವು, ಅದಕ್ಕೆ ಟೊಮೆಟೊ ಮತ್ತು ನೀರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಕೋಸಂಬರಿ ತರ ಅದನ್ನು ತಿಂತೇವೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಬೇರೆ ಬೇರೆ ತರ ಮಾಡಿ ತಿಂತೇವೆ. ಅಂದ್ರೆ ಯೂಶಲಿ ವಯಸ್ಸು 45-50 ಆದ್ಮೇಲೆ, ಮುಟ್ಟು ನಿಂತ ಮೇಲೆ ಹೆಣ್ಮಕ್ಳು ವೆಯ್ಟ್ ಲಾಸ್ ಆಗಲ್ಲ ಅನ್ನೋದು ಒಂದು, ಅದು ಮೈಂಡ್ ಅಲ್ಲಿ ತುಂಬ್ಕೊಂಡ್ಬಿಟ್ರೆ. ಎಂತ ಗೊತ್ತಾ, ನೀವು ಮೆಡಿಸಿನ್ ಕೊಡ್ರಿಂದ ಇದು ವೀಕ್ನೆಸ್ ಇಲ್ಲ ಅಲ್ಲ. ವೀಕ್ನೆಸ್ ಇಲ್ಲ, ಕೆಲಸ ಎಷ್ಟು ಮಾಡುವ ತರ. ಅದೇ ವೀಕ್ನೆಸ್ ಇರಲ್ಲ. ಅದೇ ನಾವು ದಿನ ನಿಮ್ಮ ಮುಖವೇ ಬರ್ತದೆ. ಅಟ್ಲೀಸ್ಟ್ ಥ್ಯಾಂಕ್ ಯು. ಇಲ್ಲ, ಅದು ಆಕ್ಚುಲಿ ಏನ್ ಗೊತ್ತಾ, ಇದು 4 ಜನ ನೋಡ್ಬೇಕು, ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಯಾಕಂದ್ರೆ ಮನುಷ್ಯನ ದೇಹ ರೋಗದಿಂದ ಇರೋದಕ್ಕೆ, ಬಳಲಿಕ್ಕೆ ಎಲ್ಲ ಮಾಡಿದ. ಅದು ನೀವು ಹೇಳಿರಲ್ಲ, ಕೆಲಸ ಮಾಡಬೇಕು, ಚೆನ್ನಾಗಿ ಆರೋಗ್ಯವಾಗಿರ್ಬೇಕು, ಪೈನ್ ಇರಬಾರ್ದು, ಹಂಗಿರ್ಬೇಕು. ಬಟ್ ಏನಾಗಿದೆ ಅಂದ್ರೆ ನಮಗೆ ಈ ಒಂದು ಫುಡ್ ಬಗ್ಗೆ ಅಷ್ಟು ಎಜುಕೇಶನ್ ಗೊತ್ತಿರಲ್ಲ. ಸೊ ಹಂಗಾಗಿ ಎಲ್ಲನೂ ಹೆಲ್ತಿಯಾಗಿ, ಈಗ ನೋಡಿ ಕ್ಯಾಲ್ಸಿಯಂ ಇದೆ ಅಂತ ಹಾಲು ಕುಡಿಯೋದು, ಈ ತರ ಆಗ್ಬಿಟ್ಟ ಅಂದ್ರೆ ಇದೆಲ್ಲ ಒಂದು ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಇಲ್ಲ. ಫುಡ್ ನ್ಯಾಚುರಲ್ ವೇ ಫುಡ್ ಇಲ್ಲ. ಹಂಗಾಗಿ ಯಾವ್ದಾವ್ದೋ ಫುಡ್ ತಿಂದ್ಬಿಟ್ಟು ನಾವು ಕಷ್ಟ ಮಾಡ್ತೀವಿ. ನಮಗೆ ಗೊತ್ತೇ ಇರಲಿಲ್ಲ ಅಂತ ಇಲ್ಲಿ ಬಂದ್ಮೇಲೆ ಆಕ್ಚುಲಿ ಗೊತ್ತಾಗಿದ್ದು. ಸೊ ಅದಕ್ಕೆ ನಮ್ಗೆ ಏನು ಅನ್ಸುತ್ತೆ, ಈ ಒಂದು ಫುಡ್ ಬಗ್ಗೆ ಎಜುಕೇಶನ್ ತಗೊಳ್ಳುವಾಗ ನಮ್ಮ ನೀವು ಮಾಡಿದ್ರಲ್ಲಿ ಇದೇನು ಕಷ್ಟ ಏನಾದ್ರು ಇದೆಯಾ ಇದರಲ್ಲಿ? ಇಲ್ಲ ಇಲ್ಲ, ಆಗುದಿಲ್ಲ. ಬೇಕು ಅನ್ಸುತ್ತೆ, ಆದ್ರೆ ಇದ್ರೆ ನಾವು ಫಸ್ಟೇ ರೆಡಿ ಮಾಡಿದ್ವಿ. ಈಗ ಎಂತದು ಇದು ಹಣ್ಣಲ್ಲ, ಇದು ಕಡ್ಲೆ ಎಲ್ಲ ಆಕ್ಚುಲಿ ನೀವು ಮಾಡಿರೋದಿನ ಕ್ರಿಯೇಟಿವಿಟಿ ಅದ್ ಮಾಡಿದ್ರೆ. ನಾವು ಯೂಶಲಿ ಉರಿಗಡ್ಲೆ ಅಷ್ಟೇ ಹೇಳ್ತೀವಿ. ಉರಿಗಡ್ಲೆಗೆ ಸ್ವಲ್ಪ ಕೋಸಂಬರಿ ತರ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಪೆಪ್ಪರ್, ಸಾಲ್ಟ್ ಎಲ್ಲ ಹಾಕೊಂಡು, ಸ್ವಲ್ಪ ಲೆಮನ್ ಎಲ್ಲ ಹಾಕೊಂಡ್ರೆ ಹೌದೌದು. ಮತ್ತೆ ಸ್ವಲ್ಪ ಈಗ ಕೆಲವರು ಎಳ್ ತಿನ್ಬೋದು ಆ ಟೈಮಲ್ಲಿ. ಆಮೇಲೆ ಇದು ಮೆಂತ್ಯ ಕಾಳದಕ್ಕೂ ಕೋಸಂಬರಿ ಮಾಡ್ಕೋಬಹುದು. ಈ ತರ ವೆರೈಟಿ ಮಾಡ್ಕೋಬಹುದು. ಮನಸ್ಸಿದ್ರೆ ಮಾರ್ಗ ಅಂದಂಗೆ
ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಸೊ ನಾವು ವೆಯ್ಟ್ ಲಾಸ್ ಆಗಬೇಕು, ಬಾಡಿ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ಹೆಲ್ತಿ ಆಗಿರೋ ತಿನ್ಬಾರ್ದು, ಹೆಲ್ತಿ ಆಗಿರೋ ತಿನ್ಬೇಕು, ಅದೇ ತೋರಿಸುತ್ತೆ ನಮಗೆ. ಇವಾಗ ನಾವು ಹೊರಗಡೆ ಹೋದ್ರು ಕೂಡ ಹೆಲ್ತಿ ಆಗಿರೋ ತಿನ್ಬೇಕು ಅಂದ್ರೆ ಹೆಲ್ತಿ ಆಗಿರತಕ್ಕಂಥ ಹೋಟ್ಲುಗಳು ಕಣ್ಣಿಗೆ ಕಾಣುತ್ತೆ, ಅನ್ಹೆಲ್ತಿ ಆಗಿ ತಿನ್ಬೇಕಾದ್ರೆ ಅನ್ಹೆಲ್ತಿ ಆಗಿರೋ ಹೋಟ್ಲುಗಳೇ ಕಣ್ಣಿಗೆ ಕಾಣುತ್ತೆ, ಆ ತರ. ಸೊ ನೀವು ಮಾಡಿರೋದು ಮಾತ್ರ ತುಂಬಾ ಗ್ರೇಟ್. ಅದು ಈ ವಯಸ್ಸಲ್ಲಿ ನೀವು ಮಾಡಿದ್ರಲ್ಲ ಅದು ಅಲ್ಲ. ಕೆಲವು ಸಲ ನಾವು ಅದು ದೋಸೆ ಮಾಡುದಿಲ್ಲ, ಅದರದು ಉಪ್ರಿ ಉಸ್ಲಿ ಮಾಡ್ತೇವೆ. ಒಂದು ದಿನ ಅದು ಎಣ್ಣೆ ಇದೆಲ್ಲ ಉಸ್ಲಿ ಗೊತ್ತಾ? ಯಾವ ತರ ಉಸ್ಲಿ ಮಾಡ್ತೀರಾ? ಉಸ್ಲಿ ಅಂದ್ರೆ ಅದು ಬೇಯಿಸಿ ಬೇಯಿಸಿ ತೆಂಗಿನಲ್ಲಿ ನೀರುಳ್ಳಿ ಮತ್ತು ಯಾವ್ದನ್ನ ಬೇಯಿಸ್ತೀರಾ? ಕಡಲೆಕಾಳು ಅದು ಗೊತ್ತು, ಅದು ಅದನ್ನು ಒಂದು ದಿನ ದೋಸೆ ಸೂಪರ್. ಅದು ದಟ್ ಈಸ್ ಇವಾಗ ಇವನ್ ಹೊರಗಡೆ ಕೂಡ ಸಿಗುತ್ತೆ ನಮ್ಗೆ ಕೆಲವು ಹೋಟ್ಲುಗಳೆಲ್ಲ, ಎಸ್ಪೆಷಲಿ ಕೊಡಗು, ಊಟಿ, ಈ ಕಡೆ ಸ್ವಲ್ಪ ತಮಿಳ್ನಾಡು ಕಡೆ ಎಲ್ಲ ಉಸ್ಲಿ ಅಂತ ಸಿಗುತ್ತೆ. ಅದು ಇವನ್ ಸ್ನಾಕ್ಸ್ ಕೂಡ ವೆರಿ ಗುಡ್ ಸ್ನಾಕ್ಸ್. ಅದು ನಾವು ದೋಸೆನೇ ತಿನ್ನುವುದಿಲ್ಲ, ಒಂದು ದಿನ ಅದನ್ನ ಒಂದೆರಡು ಬಟ್ಟೆ ತಿನ್ಬಿಟ್ಟು ಒಂದೇ ಬಟ್. ಓಕೆ ಓಕೆ ಜಾಸ್ತಿ ತಿಂದರೆ ಹೊಟ್ಟೆ ದೊಡ್ಡದಾಗ್ತದೆ. 11 kg ವೆಯ್ಟ್ ಲಾಸ್ ಅಂದ್ರೆ ನಿಜವಾಗ್ಲೂ ಅದು ಯಾಕೆ ಅಂತಂದ್ರೆ ಮುಖ್ಯವಾಗಿ ಮೆನೋಪಾಸ್ ಅಲ್ಲಿ ಹಾರ್ಮೋನ್ಸ್ ಎಲ್ಲ ಡಿಪ್ಲೀಟ್ ಆಗುತ್ತೆ. ಕೆಲವರು ಅಜ್ಜಿಗಳು 90 kg 85 90 100 kg ಇರ್ತಾರೆ. ನಾನು ಸಣ್ಣ ಆಗಲ್ಲ ಬಿಡು ಅನ್ನೋ ಥರ ಮೆಂಟಾಲಿಟಿ ಬಂದ್ಬಿಟ್ರೆ, ಅದರಿಂದ ಡಾಕ್ಟರ್ಗಳು ಹೇಳ್ತಾರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಶುಗರ್ ಕಂಟ್ರೋಲ್ ಇಲ್ಲ, ಆಮೇಲೆ BP ಜಾಸ್ತಿ ಆಗಿದೆ, ಈ ಥರ ಎಲ್ಲ ಹೇಳ್ತಿರ್ತಾರೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಹೇಳಿದಾಗ ಚಪಾತಿ ತಿನ್ನಿ, ಹಾಲು ಕುಡಿರಿ, ಕ್ಯಾಲ್ಸಿಯಂ ಮೂಳೆ ಗಟ್ಟಿ ಹಾಕಿ, ಮತ್ತೆ ಉಪ್ಪಿಟ್ಟು ತಿನ್ನಿ, ಬರೀ ಇದೇ ಒಂದು ಕಾಮನ್ ಡೈಲಾಗ್ ಬಂದ್ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಫಾಲೋ ಮಾಡಿದ್ಮೇಲೆ ಈವನ್ ಯಂಗ್ಸ್ಟರ್ಸ್ ಅಷ್ಟೇ, ಇವಾಗೆಲ್ಲ 20 ವರ್ಷ 30 ವರ್ಷದ ಹೆಣ್ಮಕ್ಳು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಗುತ್ತೆ, PCOD ಇರುತ್ತೆ, ಈ ಥರ ಎಲ್ಲ. ನೀವು ಹೇಳಿರೋ ಈ ಒಂದು ಡಯಟ್ ಪ್ರೋಟೋಕಾಲ್ ಇದೆಯಲ್ಲ, ಇದನ್ನ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಟ್ರೆ ಅದರಲ್ಲಿ ಡೆಫಿನೆಟ್ ರಿಸಲ್ಟ್ ಬರುತ್ತೆ. ಇದರಲ್ಲಿ ಮಾಡೋದಕ್ಕೆ ಕಷ್ಟ ಏನಿರಲ್ಲ, ಕಷ್ಟ ಏನು. ಈವನ್ ನಾವು ವರ್ಕಿಂಗ್ ವುಮೆನ್ ಆದರೂ ಕೂಡ ಹೊರಗಡೆ ನೀವು ಆಕ್ಚುಲಿ ನೀವು ವರ್ಕಿಂಗೇ ಮಾಡ್ಕೊಂಡೇ ತಾನೇ ಮಾಡ್ತಾ ಇರೋದು. ಸೊ ಮನೆಯಲ್ಲೇ ಇರ್ಬೇಕಂತ ಇಲ್ಲ, ಇದಕ್ಕೆ ಹೊರಗಡೆ ಓಡಾಡ್ಕೊಂಡು ಕೂಡ ಹೌದು. ನಾವು ನಿಮ್ದು 7 o'clock ಅನ್ನು ಮಾತ್ರ 8 o'clock ಮಾಡಿದೀವಿ ಲಾಸ್ಟ್ ಊಟ. ನೈಟ್ ಓಕೆ, ತೊಂದರೆ ಇಲ್ಲ, 8 o'clock ಇಸ್ ಫೈನ್. ಮೆಡಿಕಲ್ ಬಂದ್ ಮಾಡಿ ಬರ್ಬೇಕಲ್ಲ, ಹಾಗೆ ನಾವು ಶಾಪ್ ಕ್ಲೋಸ್ ಮಾಡ್ಬೇಕಲ್ಲ, ಅದಕ್ಕೆ 8 o'clock ಮಾಡಿದ್ದೇವೆ. ಫಸ್ಟ್ ಶಾಪ್ ಕ್ಲೋಸ್ ಮಾಡಿದ್ರೆ 8 ಗಂಟೆ ಕ್ಲೋಸ್ ಮಾಡ್ತೀವಿ, 7:30 ಕ್ಲೋಸ್ ಮಾಡ್ತೀವಿ, 8 o'clock ಊಟ. ಸೂಪರ್. ಅದು ಒಂಥರ ಪೀಸ್ಫುಲ್ ಲೈಫ್ ಅದು. 8 ಗಂಟೆಗೆ ಊಟ ಮಾಡೋದು, ಒಂದು 10-10:30 ಮಲ್ಕೊಳೋದು, ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು 5:30-6 ಗಂಟೆಗೆ ಇದ್ದೇವೆ. ಸೂಪರ್. ಮತ್ತೆ ಪೂಜೆಗೆ ಎಲ್ಲ ಹೋಗಿ ಬರುದು, ವಾಕಿಂಗ್ ಎಲ್ಲ ಹೋಗಿ ಮತ್ತೆ ಸ್ಟಾರ್ಟ್ ಮಾಡಿ. ಮತ್ತೆ ಏನೇನೆಲ್ಲ ಬಿಟ್ಟಿದ್ದೀರಾ ಅದನ್ನ ಸ್ವಲ್ಪ ಬ್ರೀಫ್ ಮಾಡ್ಬಿಡಿ. ಬಿಟ್ಟಿದ್ದೀರಾ ಅಂದ್ರೆ ಏನೇನು ಅವಾಯ್ಡ್ ಮಾಡಿದಿರಾ ಫುಡ್ ಅಲ್ಲಿ? ಅದೇ ನೀವು ಹೇಳ್ದಂಗೆ ಹಾಲು ಮೊಸರು. ಅಂದ್ರೆ ಇದನ್ನ ತಗೊಂಡಿದ್ದು ಬಿಟ್ಟಿದ್ರಾ ಅಥವಾ ಮುಂಚೆ ಯೂಸ್ ಮಾಡ್ತಾ ಇದ್ರ? ಮುಂಚೆ ಯೂಸ್ ಮಾಡ್ತಾ ಇದ್ರ? ಎಲ್ಲ ಯೂಸ್ ಮಾಡ್ತಿದ್ದೆವು. ಫಸ್ಟ್ ರೌಂಡ್ ಇದು ಸೆಕೆಂಡ್ ರೌಂಡ್ ಇಲ್ಲಿ. ಫಸ್ಟ್ ರೌಂಡ್ ಗೆ ನೀವು ಹೇಳಿದ್ರಲ್ಲ ಹಾಗೆ ಹಾಲು ಮೊಸರು, ಟೀ, ಕಾಫಿ ಮತ್ತು ಸಕ್ಕರೆ, ಮೈದಾ ಮಾತ್ರ, ಮೈದಾ ಗೋಧಿಯಿಂದ ಎಂತ ಕೂಡ ಇಲ್ಲ. ಸೊ ಬೇಕರಿಯಲ್ಲಿ ಹೋದ್ರೆ ಬೇಕರಿ ಈಗ ನಾವು ತಿನ್ಲಿಲ್ಲ, ನಿನ್ನೆ ತಂದಿದ್ದರು ಅದು ನಾವು ತಿನ್ಲಿಲ್ಲ. ಮನೆಗೆ ಯಾರೋ ಗೆಸ್ಟ್ ಬಂದ ತರ್ತಾರೆ, ಇಲ್ಲ ಮಕ್ಕಳಿಗೆ ಮಗನಿಗೆ ಸೊ ನಾವು ತಿನ್ನಲ್ಲ, ಯಾಕೆ ನಮ್ಗಿಲ್ಲ ಅಷ್ಟು. ನಮ್ಗೆ ಮನಸ್ಸಿದ್ರೆ ಮಾಡ್ಬೇಕು. ಕರೆಕ್ಟ್, ಸತ್ಯ ಮೇಡಮ್, ಸತ್ಯ. ನಿಮ್ಮ ಒಂದು ಪರ್ಸನಲ್ ಅನುಭವ ಏನಿದೆಯಲ್ಲ ಅದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತಾನೆ ಈ ವಿಡಿಯೋ ಮಾಡಿದ್ದು. ಸೊ ನಿಮ್ಮ ಫೈನಲ್ ಏನು ಅಡ್ವೈಸ್ ಕೊಡ್ತಾರೆ ಮೇಡಮ್? ಅಂದ್ರೆ ವೆಯ್ಟ್ ಲಾಸಿಗಾದ್ರೆ ಇದು ಫಾಲೋ ಮಾಡಿದ್ರೆ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ನಿಜ ಬರೋದು ಎಲ್ಲ ನಿಜ, ನಾವು ಅನುಭವಿಸಿದ್ದೇವೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರೋದೆಲ್ಲ ನಿಜ ಅಂತ ಹೇಳ್ಬಹುದು. ನೀವೇನ್ ಹೇಳ್ತೀರಮ್ಮ? ನೀವೇ ಯಂಗ್ ಲೇಡಿ ಆಫ್ ಡಾಕ್ಟರ್ ಹಿಲ್ ಫ್ಯಾಮಿಲಿ ನೀವು. ಅಲ್ಲ, ನೀವು ನನ್ನ ಮಗನಾಗಿ. ಥ್ಯಾಂಕ್ ಯು. ಮೊಮ್ಮಗ. ಮೊಮ್ಮಗ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂತ ಇರೋರಿಗೆಲ್ಲ? ಎಲ್ಲರೂ ಬಂದು ಇವರು ಹೇಳಿದ ನಿಮಗೆ ಯಾವ ನೋವುಗಳು ಇದ್ದರು, ಏನಾದರೂ ಇದ್ದರೂ ನೋವೆಲ್ಲ ನಮ್ಮ ರಾಕೇಶರನ್ನು ನೋಡಿ, ಡಾಕ್ಟರ್ ರಾಕೇಶರನ್ನು ನೋಡಿ ಮದ್ದು ಮಾಡಿ ಅವರು ಹೇಳಿದ ಯಾವ ಪಥ್ಯವನ್ನು ಸರಿಯಾಗಿ ಮಾಡಿ. ನೀವು 1 ತಿಂಗಳ ಒಳಗೇನೆ ಗುಣ ಆಗ್ತೀರಾ. ಪಥ್ಯವನ್ನು ಮಾಡಿ, ಮತ್ತೆ ಅರ್ಧಬರ್ಧ ಅಲ್ಲ, ಫುಲ್ ನೀಟಾಗಿ 100% ಆಸೆಯನ್ನು ಬಿಡ್ಬೇಕು. ಆಸೆ ಬಿಟ್ಟವನೇ ದೇವರ ಅಂತಾರ, ಹಂಗೆ ನಾವು ಸ್ವಲ್ಪ ದೇವರಾಗ್ಬಿಡ್ಬೇಕು ಒಂದು 3 ತಿಂಗಳು. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು. ನಮಸ್ಕಾರ.